ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಬಿಜೆಪಿಲಿ ನಡೀತಾ ಇರುವಂಥ ಆಂತರಿಕ ಕಚ್ಚಾಟ ಏನಿದೆಯಲ್ವಾ, ಅದು NDA ಮೈತ್ರಿಗೆ ಯಾವುದೇ ರೀತಿ ಎಫೆಕ್ಟ್ ಕೊಡೋದಿಲ್ಲ ಅಂತ ಹೇಳಿ. ಅಂದರೆ ಇಲ್ಲಿ ಸಹಜವಾಗಿಯೇ ಎರಡೂ ಬಣಗಳ ನಡುವೆ ನಡೀತಾ ಇರುವಂಥ ಒಂದು ಕಚ್ಚಾಟ ಇದೆ ಅಲ್ವಾ, ಅದು ಏನಾದರೂ ಮೈತ್ರಿ JDSಗೂ ಕೂಡ ಎಫೆಕ್ಟ್ ಕೊಡ್ಬೋದಾ ಅಂಥೇಳಿ ಸಹಜವಾಗಿ ರಾಜಕೀಯವಾಗಿ ಪ್ರಶ್ನೆ ಬಂತು. ಕುಮಾರಸ್ವಾಮಿಯವರು ಹೇಳೋ ಪ್ರಕಾರ ಯಾವುದೇ ರೀತಿಯಾದಂಥ ಎಫೆಕ್ಟ್ ಇಲ್ಲ ಅನ್ನೋದು. ಆದರೆ ಇದೇ ರೀತಿಯಾಗಿ ಕಚ್ಚಾಟ ಮುಂದುವರೆದ್ರೆ BJPಗೆ ಎಫೆಕ್ಟ್ ಅಷ್ಟೇ ಅಲ್ಲ, ಇದು JDSಗೂ ಕೂಡ ಪರಿಣಾಮ ಅಂದರೆ ಆ ಹೊಡೆತ ಬೀಳುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂತ ಹೇಳಿದ್ರೆ ನೋಡಿ, ಈಗ JDSನ ಶಕ್ತಿ ಮೊದಲಿನ ಥರ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು, ಆಲ್ರೆಡಿ ಆಪರೇಷನ್ ಹಸ್ತ ಸದ್ದು ಓಡಾಡ್ತಾ ಇದೆ. ಈಗ BJPಯಲ್ಲೇ ಈ ರೀತಿ ಆಗಿಬಿಟ್ರೆ ಇನ್ನು JDS ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥವ್ರು ಯಾರು? ಜೊತೆಗೆ ಈಗ ಇವ್ರ ಮನೆಯೇ ಚೆನ್ನಾಗಿಲ್ಲ, ಒಡೆದು ಹೋಳಾಗಿಬಿಟ್ಟಿದೆ, ಮೂರು ಬಾಗಿಲಾಗಿದೆ. ಹಾಗಾಗಿನೇ ಆ ಮನೆಯನ್ನು ಹೆಂಗೆ ಸರಿ ಮಾಡ್ತಾರೆ ಇವರು? ಹಾಗಾಗಿನೇ ಈಗ ಕುಮಾರಸ್ವಾಮಿಯವರು ಹೇಳೋ ಪ್ರಕಾರ ಓಕೆ, JDSಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ಅದು BJPಯ ಆಂತರಿಕ ಒಂದು ಬೆಳವಣಿಗೆ ಅಂತೇಳಿ. ಆದರೂ ಕೂಡ ಇದು ಮುಂದಿನ ದಿನಗಳಲ್ಲಿ NDA ಮೈತ್ರಿಗೆ ಹೊಡೆತ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಚುನಾವಣೆ ಆದಮೇಲೆ ನಮ್ಗೆ ಗೊತ್ತಾಗ್ಬೋದು ಬಹುಶಃ. ಯಾಕಂತಂದರೆ ಈಗ ಚುನಾವಣೆ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಿದ್ದಾವೆ. ಅದಾದ ಮೇಲೆ ನಮಗೆ ಬಹುಶಃ ಅದರ ಒಂದು ರಿಸಲ್ಟ ಸಿಗ್ಬೋದು. ಕಾದು ನೋಡೋಣ ಏನಾಗುತ್ತೆ, ಮೈತ್ರಿಗೆ ಎಫೆಕ್ಟ್ ಆಗುತ್ತಾ, ಬರೀ ಇದು BJPಗೆ ಹೊಡೆತ ಕೊಡುತ್ತಾ ಅಂತೇಳಿ ನೋಡಿದ್ವಿ ನಾವು ಇವತ್ತು.